ಹೆದರಬೇಡ್ರಿ, ಏನಾಗೋದಿಲ್ಲ, ಅಷ್ಟೆಲ್ಲ ಜಾರೋದಿಲ್ಲ. ಕಾಲದಲ್ಲಿ ರಾಜ ರಾಣಿಯರು ಈ ಬಾವಿಯನ್ನು ಕೋಟೆಯ ಮಧ್ಯಭಾಗದಲ್ಲಿ ತೋಡಿಸಿರ್ತಾರೆ. ಈ ಬಾವಿ ಸೈನಿಕರಿಗಾಗಿ ಬಳಸ್ತಾ ಇತ್ತು ಅನ್ನುವಂಥದ್ರ ಜೊತೆಗೆ ಇದನ್ನು ಮುಚ್ಚಿಡಲಾಗಿತ್ತು, ಯಾರಿಗೂ ಕಾಣಬಾರ್ದು. ಒಂದು ವೇಳೆ ಏನಾದರೂ ವೈರಿಗಳು ಬಂದರು, ಓಪನ್ ವೆಲ್ ಇದೆಯಪ್ಪ, ಇದಕ್ಕೆ ವಿಷ ಹಾಕ್ಬಿಡೋಣ, ಸೈನಿಕರನ್ನು ಸುಲಭವಾಗಿ ಸೋಲಿಸ್ಬೋದು ಅನ್ನುವಂತಹದ್ದು ಸಹ ಇರ್ತಾ ಇತ್ತು. ಮೊದಲು ಇದನ್ನು ಮುಚ್ಚುತ್ತಾ ಇದ್ರು. ಆ್ಯಕ್ಚುಲಿ ಇದರ ಮೂಲ ಹೆಸರು ಒಡ್ಡಿ ಕೋಟೆ ಅಂತ. ಒಡ್ಡಿ ಕೋಟೆ ಏನ್ ಕಾರಣ? ಅದು ಆನಂತರನು ಇದಕ್ಕೆ ಇನ್ನೂ ಒಂದು ಹೆಸರಿತ್ತು, ಗೋವರ್ಧನಗಿರಿ ಒಡ್ಡಿ ಅಂತಾನೆ ಇತ್ತು ಇದಕ್ಕೆ. ಇಲ್ಲಿ ಮನೆಗಳು ಅಥವಾ ಕೋಟೆ ಒಳಗಡೆ ಇರತಕ್ಕಂತಹ ವಾಸಸ್ಥಳಗಳು ನಮ್ಮಲ್ಲಿ ಕುಂಬಾರಿಕೆ ಹಂಚು ಅಂತ ಕರಿತೇವೆ, ಓಡ್ಲ ಹಂಚು ಅಂತ ಕರೀತಾರೆ, ಗೊತ್ತಾ? ಸಾಮಾನ್ಯವಾಗಿ ಬಯಲು ಸೀಮೆಯಲ್ಲಿ ಬರುತ್ತೆ. ತೋರಿಸ್ತೇನೆ ನಾನು. ಅಂದ್ರೆ ಈ ತರ ರೌಂಡ್ ಶೇಪ್ ಹೀಗಿರುವಂತ ಹಂಚು. ಹೌದು, ಇದು ಕೋಟೆಯ ಒಳಗಡೆನೆ. ಇದು ಇನ್ನೊಂದು ಈಗ ಏನಾಗುತ್ತೆ, ಸುತ್ತಿನ ಕೋಟೆ ಆಗಿತ್ತು ಬಹುಶಃ ನನ್ನ ಅನಿಸಿಕೆ 3 ಸುತ್ತಿನ ಕೋಟೆ ಇದು. ಇನ್ನೊಂದು ಸುತ್ತು ನೋಡ್ಬೋದು, ಇನ್ನೊಂದು ಸುತ್ತು ನೋಡ್ಬೋದು. ಕಲ್ಲಿದಂಗೆ ಇದೆಯಲ್ಲ, ತುಂಬಾ ಸ್ಟ್ರಾಂಗ್ ಇದೆ ಅದು, ತುಂಬಾ ಸ್ಟ್ರಾಂಗ್ ಇದೆ. ಇವೆಲ್ಲ ಹೊಸ ಇಟ್ಟಿಗೆ ನೀವು ಆರಾಮ್ ಎತ್ತಿಡಬಹುದು, ಎತ್ತಲಿಕ್ಕಾಗಲ್ಲ, ಆಗ್ತಾ ಇಲ್ಲ. ಇದರ ಕೆಳಭಾಗದಲ್ಲಿ ಆ ಗುಡ್ಡಗಾಡಿನ ಪ್ರತಿ ಒಂದೊಂದು ಕಟ್ಟೆಯ ಮಧ್ಯನೂ ಒಂದೊಂದು ಕಲ್ಲನ್ನ ನಾವು ನೋಡ್ಬೋದು. ನಾಗರ ಕಲ್ಲುಗಳು, ವಿಶೇಷವಾಗಿರ್ತಕ್ಕಂಥ ನಾಗರ ಕಲ್ಲುಗಳು. ಇದು ನೋಡಿ, ಇದು ಸಂಸಾರ ನಾಗ. ಇದು ಸರ್, ಇವಾಗ ನಾವು ಹೋಗ್ತಿದ್ದೀವಲ್ಲ, ಯಾವ ಪ್ಲೇಸ್ ಇದು? ಮೇಡಮ್, ಈಗ ನಾವು ಬಂದೇ ಇರತಕ್ಕಂಥದ್ದು, ಹೋಗ್ತಾ ಇರತಕ್ಕಂಥದ್ದು ಹೊಗೆ ಒಡ್ಡಿ. ಯಾವ ತಾಲೂಕಿಗೆ ಬರುತ್ತೆ ಇದು? ಸಾಗರ ತಾಲೂಕು, ಭಟ್ಕಳ ಮತ್ತು ಸಾಗರ ತಾಲೂಕಿನ ಬಾರ್ಡರ್ ಅಲ್ಲಿ ಇದೆ. ಇದು ಶರಾವತಿ ಕಣಿವೆ ಅಭಯಾರಣ್ಯಕ್ಕೆ ಸಂಬಂಧಪಡುತ್ತೆ. ಇದು ಈ ಭಾಗ, ನನ್ನ ಹಿಂಭಾಗದಲ್ಲಿ ಇರ್ತಕ್ಕಂತಹದ್ದೆಲ್ಲ ಊರು, ಈ ಊರಿನ ಕೊನೆಯ ಭಾಗ ಇದು. ಸೊ ಈಗ ನಾವು ನಿಂತಿರುವಂಥದ್ದು ಹೊಗೆ ಒಡ್ಡಿಯ ಕೋಟೆಯ ತಟದಲ್ಲಿ ಇದ್ದೇವೆ. ಇದು ಕೋಟೆ, ಇವೆಲ್ಲ ಕೋಟೆಯ ಅವಶೇಷಗಳು. ಕೋಟೆ ಅಳಿದುಳಿದ ಭಾಗವನ್ನು ನಾನು ನಿಮಗೆ ತೋರಿಸ್ತೇನೆ. ಈಗ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಕೋಟೆನಾ ಸರ್? ಇದು ಕೋಟೆಯ ಭಾಗ. ಇದು ಕಾಲಘಟ್ಟದ್ದು ಸರ್? ಇದು ರಾಣಿ ಚೆನ್ನಭೈರಾದೇವಿಯ ಕಾಲಘಟ್ಟದಲ್ಲಿ ಬರುತ್ತೆ. ಅದಕ್ಕೂ ಹಿಂದೆನೂ ಸಹ ಇತ್ತು. ಅದಕ್ಕೂ ಹಿಂದೆ ಅಂತಂದ್ರೆ 1448ರಲ್ಲಿ ಇಲ್ಲೊಂದು ಶಾಸನ ಬರುತ್ತೆ. ಆಮೇಲೆ ನಿಮ್ಗೆ ಆ ಶಾಸನವನ್ನು ತೋರಿಸ್ತೀನಿ. ಆವಾಗಲೂ ಸಹ ಕೋಟೆ ಇತ್ತು. ಆದರೆ ಇದು ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿರೋದು ಅಂತಂದ್ರೆ ರಾಣಿ ಚೆನ್ನಭೈರಾದೇವಿಯ ಕಾಲಘಟ್ಟದಲ್ಲಿ. ಅಲ್ಲ, ಇದು ಎಂಡ್ ಆಗುತ್ತಾ ಊರು? ಇಲ್ಲಿಗೆ ಎಂಡ್. ಇದು ಈ ಊರಿಂದ ಇಲ್ಲಿಗೆ ಈ ಊರು ಎಂಡ್ ಆಗತ್ತೆ. ಇಲ್ಲಿಂದ ಕೆಳಗಡೆ ಒಂದು ಬಸವನ ಬಾಯಿ ಅಂತ ಇದೆ, ಅಲ್ಲೊಂದು ಕಲ್ಲಿನ ಮರಿಗೆ ಇದೆ ಸುಮಾರು ಉದ್ದದು. ಆನಂತರ ಅಲ್ಲಿಂದ ಅದು ಸಂಗೀತಪುರ ಅಂದ್ರೆ ಹಾಡುವಳ್ಳಿ ಭಟ್ಕಳಕ್ಕೆ ಸೇರುತ್ತೆ. ಓ ಹೌದಾ, ಅಷ್ಟತ್ರ ಇದೆ? ಇಲ್ಲಿಂದ ಹಾಡುವಳ್ಳಿ ಕೇವಲ 5 ಕಿಲೋಮೀಟರ್. ನಡ್ಕೊಂಡು ಹೋದ್ರೆ 5 ಕಿಲೋಮೀಟರ್. ಚೆನ್ನಭೈರಾದೇವಿಯ ಕುರುಹುಗಳನ್ನ ಹುಡುಕ್ತಾ ನಾವಿಲ್ಲಿಗೆ ಬಂದಿದ್ದೀವಿ. ಚೆನ್ನಭೈರಾದೇವಿ ಕಾಳುಮೆಣಸಿನ ರಾಣಿ ಅಂತಂದು ಹೇಳಿ ಗೇರುಸೊಪ್ಪದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಈ ರಾಣಿಗೆ ಸಂಬಂಧಪಟ್ಟಿರುವಂತಹ ಕೋಟೆ ಇದು ಹೊಗೆ ಒಡ್ಡಿ ಕೋಟೆ ಅಂತಂದು. ಈ ಕೋಟೆಯ ವಿಶೇಷತೆ ಹಾಗೂ ಇಲ್ಲಿ ಏನಾದರೂ ಯುದ್ಧ ಘಟನೆಗಳು ನಡೆದಿದ್ವೋ ಅಥವಾ ಇತರ ಘಟನಾವಳಿಗಳೇನಾದರೂ ನಡೆದಿದ್ವೋ ಅನ್ನುವಂಥದ್ದನ್ನು ನಿಮ್ಗೆ ಹಂತ ಹಂತವಾಗಿ ನಿಮ್ಗೆ ಹೇಳ್ತೇನೆ. ಬನ್ನಿ ವೀಕ್ಷಕರೇ, ಎಲ್ರಿಗೂ ಕೂಡ ಗೇರುಸೊಪ್ಪ ಸಾಮ್ರಾಜ್ಯದ ಸಾಮ್ರಾಜ್ಞಿ ರಾಣಿ ಚೆನ್ನಭೈರಾದೇವಿ ಇತಿಹಾಸಕ್ಕೆ ಸ್ವಾಗತ. ಕುರುಹುಗಳನ್ನ ಹೊಡ್ಕೊಂಡು ಹೊರಟಿದ್ದೀವಿ. ಎಂದಿನಂತೆ ನಿಮ್ಮ ಬೆಂಬಲ ಸದಾ ಇರಲಿ. ಬನ್ನಿ ಸರ್, ಹೋಗೋಣ. ಸುಡೋ ಬಿಸಿಲು, ಬೇಸಿಗೆ ಬೆವರು, ಡ್ಯಾಂಡ್ರಫ್ನಿಂದ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ? ಹಾಗಿದ್ರೆ ಬಳಸಿ 108 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್. ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರುತ್ತೆ. ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ ನ ಬಳಸಬೇಡಿ. ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಸರ್, ಕೋಟೆ ಇಲ್ಲ ಆಪೋಸಿಟ್ ಸೈಡ್ ನೋಡಿದ್ರೆ ಹೊಗೆ ಒಡ್ಡಿ ಕೋಟೆ ಶ್ರೀ ವೀರಾಂಜನೇಯ ದೇವಸ್ಥಾನ ಅಂತ. ಓ, ಹೆಸರಲ್ಲೇ ಕೋಟೆ ಇದೆ. ಹೌದು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ವಿಜಯನಗರದ ಸಾಮ್ರಾಜ್ಯದಲ್ಲಿ ಅಥವಾ ಅವರ ಅಧೀನದಲ್ಲಿ ಬರ್ತಕ್ಕಂತಹ ಸಾಮ್ರಾಟರುಗಳಲ್ಲಿ ಕೋಟೆ ಎಲ್ಲಿ ಕಟ್ಟುತ್ತಾರಲ್ವಾ, ಅಲ್ಲಿ ಆ ಕೋಟೆಯ ಹೊರಭಾಗದಲ್ಲಿ ಒಂದು ಆಂಜನೇಯನ ವಿಗ್ರಹ ಇದ್ದೇ ಇರುತ್ತೆ. ಅದು ಮೊದಲಿಂದನೂ ಅದು ರೂಢಿಗತವಾಗಿ ಬಂದಿದೆ. ಅದು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಯಾವುದೇ ಸಾಮ್ರಾಜ್ಯ ಬರಲಿ, ಈಗ ಕೆಳದಿಯವರು ಬರ್ತಾರೆ, ಆನಂತರ ಮಂಗಳೂರಿನಲ್ಲಿ 36 ಮನೆತನಗಳು ಬರ್ತವೆ, ಹಾಗೆ ಇಲ್ಲಿ ನಮ್ಮ ಗೇರುಸೊಪ್ಪ ಸಾಳುವ ಮನೆತನ ಬರುತ್ತೆ. ಇವರ ಎಲ್ಲ ಕೋಟೆಗಳಲ್ಲಿಯೂ ಕೋಟೆಯ ಹೊರಭಾಗದಲ್ಲಿ ಆಂಜನೇಯ ಇದ್ದೇ ಇರ್ತಾರೆ. ಹಾಗೆ ಇದು ಕೋಟೆ ಆಂಜನೇಯವಾಗಿ ಇಲ್ಲಿದ್ದಿರ್ತಕ್ಕಂಥದ್ದು. ನಾನು ಇಲ್ಲಿಗೆ ಬರ್ತಾ ಹೆಚ್ಚು ಕಡಿಮೆ 16ನೇ ವಯಸ್ಸಿನಲ್ಲಿ ಬಂದಿದ್ದೇನೆ. ಸುಮಾರು ಹೆಚ್ಚು ಕಡಿಮೆ 28 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಇದು ಒಂದು ಸಾಮಾನ್ಯ ಕಲ್ಲಿನ ಇದರಲ್ಲಿ ಇತ್ತು, ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇದು ಸಹ ಗೇರುಸೊಪ್ಪು ಅರಸರ ಕಾಲದ್ದೇ ಇದು.
ಓಕೆ. ಓ ನೋಡಿ ಸರ್, ಅವಾಗಿನ ಕಾಲದ್ದು ಜಂಬಿಟ್ಟಿಗೆ ಹೌದು, ಹೇಳ್ದಂಗೆ ಎಲ್ಲಾ ಮಾದರಿದು ಜಂಬಿಟ್ಟಿಗೆನೆ. ಇಲ್ಲಿ ಇನ್ನೂ ಒಂದೇನಪ್ಪ ಅಂತಂದ್ರೆ, ಇದು ಇದು ಸಂಗೀತ ಪುರಕ್ಕೆ ಹೋಗುವಂತಹ ದಾರಿ ಇದು ಸಹ ಡಂಪಿಂಗ್ ಯಾರ್ಡು ನೋಡ್ರಿ. ನಿಮ್ಗೆ ಸ್ಪಷ್ಟವಾಗಿ ನೀವು ನೋಡಬಹುದು, ಇಲ್ಲೊಂದಿದೆ ಕಟ್ಟೆ, ಅಲ್ಲೊಂದಿದೆ. ಇವೆಲ್ಲವೂ ಸಹ ಡಂಪಿಂಗ್ ಯಾರ್ಡು, ಅಂದ್ರೆ ಹೇರೆತ್ತುಗಳಿಗೆ ತುಂಬುವಂತಹ, ಲೋಡ್ ಮಾಡುವಂತಹ ಜಾಗ ಇವು. ಓಕೆ, ಇದ್ರ ಮೇಲೆ ಇಟ್ಕೊಂಡು ಹೌದು ಸ್ಪಷ್ಟವಾಗಿ ಅಲ್ಲಿ ನೋಡ್ಬೋದು ನಾವು. ಹೌದು, ಓಕೆ, ಸ್ಪಷ್ಟವಾಗಿ ನೋಡ್ಬೋದು. ಇವಾಗ ಹೋಗ್ತಾ ಇದೀವಲ್ಲ ಕೋಟೆ, ಇದೇ ಕೋಟೆಗೆ ಎಂಟ್ರೆನ್ಸ್. ಇದು ಕೋಟೆಯ ಗೋಡೆ. ಇದು ನೋಡ್ರಿ, 500-600 ವರ್ಷಗಳ ಹಿಂದಿನ ಕೋಟೆಯ ದುಸ್ಥಿತಿ ಇವತ್ತು ಈ ಹಂತಕ್ಕೆ ಬಂದಿದೆ. ಇದು ಕೋಟೆಯ ಕಂದಕ. ಇಲ್ಲಿ ನೋಡ್ತಾ ಇದೀವಲ್ಲ, ಇದು ನೋಡ್ತಾ ಇರ್ತಕ್ಕಂತಹದ್ದು ಕಂದಕ. ಅವಾಗ ನೀರ್ ಹರಿತಾ ಇತ್ತು, ಇವಾಗ ನೀರಿಲ್ಲ. ಓ, ಏನ್ ಸಖತ್ತಾಗಿದೆ ಸರ್ ಕಂದಕ. ಈ ಕೋಟೆಗೆ ಏನ್ ಹೆಸರು? ಇದು ಹೊಗೆವಡ್ಡಿ ಕೋಟೆ ಅಂತ ಹೇಳಿ. ಆಕ್ಚುಲಿ ಇದರ ಮೂಲ ಹೆಸರು ಒಡ್ಡಿ ಕೋಟೆ ಅಂತ. ಒಡ್ಡಿ ಕೋಟೆ. ಏನ್ ಕಾರಣ? ಅದು ಆನಂತರನು ಇದಕ್ಕೆ ಇನ್ನೂ ಒಂದು ಹೆಸರಿತ್ತು, ಗೋವರ್ಧನಗಿರಿ ಒಡ್ಡಿ ಅಂತಾನೆ ಇತ್ತು ಇದಕ್ಕೆ. ಈಗ ನಾವು ಕಾನೂರು ಕೋಟೆಯನ್ನ ಗೋವರ್ಧನಗಿರಿ ಕೋಟೆ ಅಂತ ಕರಿತೇವೆ. ಆ ಒಂದು ಸಾಲಿನಲ್ಲಿಯೇ ಇದು ಬರೋದ್ರಿಂದ ಯಾವ ಕೋಟೆ? ಗೋವರ್ಧನಗಿರಿ ಒಡ್ಡಿ ಕೋಟೆ. ಒಡ್ಡಿ ಅಂತಂದ್ರೆ ಏನು? ಸಾಮಾನ್ಯವಾಗಿ ಹಸುಗಳನ್ನು, ಕುದುರೆಗಳನ್ನು ಕೂಡುವಂತಹ ಜಾಗಕ್ಕೆ, ಅಂದರೆ ಕಟ್ಟುವ ಜಾಗ ಅಲ್ಲ, ಕೂಡುವಂಥ, ಎಲ್ಲವುಗಳನ್ನು ಒಟ್ಟಾಗಿ ಅವುಗಳಿಗೆ ಕೊರಳಿಗೆ ಕಣ್ಣಿ ಹಾಕದೆ ಕೂಡುವಂತಹ ಜಾಗಕ್ಕೆ ಒಡ್ಡಿ ಅಂತ ಹೇಳಿ ಕರಿತೀವಿ. ಅದು ನಮ್ಮಲ್ಲಿ ಬೆಳೆದು ಬಂದಿರತಕ್ಕಂತಹ ಸಂಪ್ರದಾಯ. ಹಾಗಾಗಿ ಇಲ್ಲಿ ಯಥೇಚ್ಛವಾಗಿ ದನಕರುಗಳು, ಇಲ್ಲಿ ನೀವು ಸುತ್ತ ನೋಡ್ಬೋದು, ಸಾವಿರಾರು ಎಕರೆ ಹುಲ್ಲುಗಾವಲುಗಳಿದೆ. ಅಲ್ಲಿ ಯಥೇಚ್ಛವಾಗಿ ದನದ ಸಂಪತ್ತು ಆವಾಗ ತುಂಬ ಹೆಚ್ಚಿತ್ತು. ಹಾಗಾಗಿ ದನಗಳನ್ನು ಇಲ್ಲಿ ತಂದು ಬಿಡ್ತಾ ಇದ್ರು ಮೇವಿಗಾಗಿ. ಇತ್ತೀಚಿನವರೆಗೂ ಪ್ರಕ್ರಿಯೆ ಇತ್ತು, ಈಗ 2015ರವರೆಗೂ ಪ್ರಕ್ರಿಯೆ ಇತ್ತು. ಘಟ್ಟದ ಕೆಳಗಿನ ಭಾಗ ಹೊನ್ನಾವರ ಅಥವಾ ಭಟ್ಕಳ, ಕುಂದಾಪುರದ ಕಡೆಯವರು ದನ ಕರುಗಳನ್ನು ಮಳೆಗಾಲದಲ್ಲಿ ಅವ್ರು ಬೇಸಾಯ ಆದ ಬಳಿಕ ಇಲ್ಲಿ ತಂದು ಬಂದು ಬಿಟ್ಟು ಹೋಗ್ಬಿಡೋರು, ಯಾರ್ದಾರು ಒಂದು ಮನೆಯಲ್ಲಿ ವಹಿಸಿ. ಅವು ಇಲ್ಲೇ ಮೇಂತ್ಕೊಂಡು ಇಲ್ಲೇ ಇರೋ, ಅವಕ್ಕೆ ಏನು ಹಾಕಬೇಕಾಗಿದೆ ತಿಂಗಳಾಗನಗಟ್ಲೆ. ಅವ್ರಿಗೆ ಇನ್ನು ಯಾವಾಗ ಬೇಕು ಅನ್ಸುತ್ತೋ ಆವಾಗ ಬಂದು ಹೊಡ್ಕೊಂಡು ಹೋಗೋರು. ಅಂದರೆ ಆಲ್ಮೋಸ್ಟ್ ಆಲ್ ಡಿಸೆಂಬರಿಗೆ ತಗೊಂಡು ಹೋಗೋರು. ಹಾಗಾಗಿ ಆ ಪ್ರಕ್ರಿಯೆ ಭಾಳ ಹಿಂದಿನಿಂದ ಇತ್ತು. ಅವುಗಳನ್ನೆಲ್ಲ ಒಟ್ಟಾಗಿ ಕೂಡ್ತಾ ಇರೋದ್ರಿಂದ ಇದನ್ನು ಒಡ್ಡಿ ಅಂತ ಹೇಳಿ ಕರೆದ್ರು. ಗೋವರ್ಧನಗಿರಿಯ ಕೋಟೆಯ ಸಾಲಿನಲ್ಲಿ ಬಂದಿರೋದ್ರಿಂದ ಇದನ್ನ ಗೋವರ್ಧನಗಿರಿ ಒಡ್ಡಿ ಅಂತ ಕರೆದ್ರು. ಇಲ್ಲಿಂದ ಕಾನೂರು ಕೋಟೆ ಹತ್ರ ಆಗುತ್ತಾ? ಇಲ್ಲಿಂದ ಕಾನೂರು ಕೋಟೆ ಹತ್ರ ಆಗತ್ತೆ, ಅದೇ ಸಾಲಿನಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದಕ್ಕೆ ಹೊಗೆ ಒಡ್ಡಿ ಅಂತ ಆನಂತರ ಕರೆದ್ರು. ಯಾಕೆ ಕರೆದ್ರು ಅನ್ನುವಂಥದ್ದು ಆಮೇಲೆ ಹೇಳ್ತೀನಿ. ಈಗ ಕೋಟೆಯ ಕೆಲವು ಅವಶೇಷಗಳನ್ನು ನೋಡೋಣ. ಏನ್ ದೊಡ್ಡ ದೊಡ್ಡ ಮರಗಳು ಸಹ. ಇವೆಲ್ಲ ಕೋಟೆ ಒಳಗಡೆ ನೋಡಿ ಯಾವ ರೀತಿಯಾದಂತಹ ಮರಗಳು ಬೆಳೆದಿದ್ದಾವೆ. ಇದೆಲ್ಲ ಕೋಟೆಯ ಪ್ರಾಂಗಣ. ಇದು ನೋಡ್ರಿ, ಅಲ್ಲೆಲ್ಲ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ಇಲ್ಲಿ ಮನೆಗಳು ಅಥವಾ ಕೋಟೆ ಒಳಗಡೆ ಇರತಕ್ಕಂತಹ ವಾಸಸ್ಥಳಗಳು ನಮ್ಮಲ್ಲಿ ಕುಂಬಾರಿಕೆ ಹಂಚು ಅಂತ ಕರಿತೇವೆ, ಓಡ್ಲ ಹಂಚು ಅಂತ ಕರೀತಾರೆ, ಗೊತ್ತಾ? ಸಾಮಾನ್ಯವಾಗಿ ಬಯಲು ಸೀಮೆಯಲ್ಲಿ ಬರುತ್ತೆ. ತೋರಿಸ್ತೇನೆ ನಾನು. ಅಂದ್ರೆ ಈ ತರ ರೌಂಡ್ ಶೇಪ್ ಹೀಗಿರುವಂತ ಹಂಚು. ಗೊತ್ತಾಯ್ತು. ಹಳೆ ಹೆಂಚು ಹಿಂಗೆ ಮಾಡ್ತಾ ಇದ್ರು. ಇನ್ನೊಂದು ಇಡ್ತಾ ಇದ್ರು. ಅವಶೇಷಗಳು ಇನ್ನೂ ಇದಾವೆ. ಹೌದಾ? ಇನ್ನೂ ಇದೆ. ಆಗಿನ ಕಾಲದಲ್ಲಿ ಇಲ್ಲಿ ಇತ್ತು. ಅದು ಕೋಟೆ ಮುಖ್ಯ ಮಹಾದ್ವಾರ ಆದ್ರೆ ಇನ್ನೊಂದು ಬಾಗ್ಲು ಇದು ದ್ವಾರ. ಹೌದು. ಕೋಟೆಯ ಮಹಾದ್ವಾರ ಅಥವಾ ದ್ವಾರವನ್ನು ನಾವು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಆ ಅವಶೇಷಗಳು ನಾನು 2-3 ಸರಿ ಬಂದ್ರು ಅದೆಲ್ಲೂ ಸಿಗಲಿಲ್ಲ. ಮತ್ತೆ ಇದು ಅದೇ ಶೇಪ್ ಅಲ್ಲಿ ಇದೆಯಲ್ಲ ಸರ್, ಇಲ್ಲೊಂದು ಕಟ್ಟೆಗಳನ್ನ ನಾವು ನೋಡ್ತೀವಿ. ಹೌದು, ಇದು ಕೋಟೆಯ ಒಳಗಡೆನೆ. ಇದು ಇನ್ನೊಂದು ಈಗ ಏನಾಗುತ್ತೆ, ಸುತ್ತಿನ ಕೋಟೆ ಆಗಿತ್ತು ಹಾಗಾದ್ರೆ? ಬಹುಶಃ ನನ್ನ ಅನಿಸಿಕೆ 3 ಸುತ್ತಿನ ಕೋಟೆ ಇದು. ಇನ್ನೊಂದು ಸುತ್ತು ನೋಡ್ಬೋದು. ಇನ್ನೊಂದು ಸುತ್ತು ನೋಡ್ಬೋದು. ಓಕೆ. ಅದೇನಕ್ಕೆ ಕೆಲವೊಂದು ಕಡೆ 7 ಸುತ್ತು ನೋಡ್ತೀವಿ, ಕೆಲವೊಂದು 3 ಸುತ್ತುಗಳು ನೋಡ್ತೀವಿ. ಆ ರೀತಿಯಾಗಿ ಕಟ್ಟೋ ಆ ಕೋಟೆಯ ಏನಾಗಿತ್ತು? ಬಲಿಷ್ಠತೆಯನ್ನ ನಾವು ಆಧರಿಸಿ ಹೇಳ್ತೇವೆ. ಕೋಟೆಯ ಎಷ್ಟು ಸ್ಟ್ರಾಂಗ್ ಇದೆ, ಕೋಟೆ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಜನ ಸೈನಿಕರು ಇರಬಲ್ಲರು ಎನ್ನುವಂತಹದ್ದನ್ನು ಆಧರಿಸಿ ಹೇಳುವಂತಹದ್ದು. ಏನಿದು? ಇದು ಬಾವಿ. ಇದು ಕೋಟೆ ಪಕ್ಕದಲ್ಲೇ ಬಾವಿ, ಕೋಟೆಯ ಒಳಗಡೆ ಇರುವಂತಹ ಬಾವಿ. ಇದು ಸ್ಟಾಳ ಇದೆ. ನೀರು ಅಂತರ್ಜಲ ಇದೆಯಾ? ಈಗ ಇಲ್ಲ. ಆ್ಯಕ್ಚುಲಿ ಇದರಲ್ಲಿ ಇರ್ತಾ ಇತ್ತು. ಅಂದರೆ ನಾನು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರಲ್ಲಿ ಬಂದವಾಗ ಇಲ್ಲಿ ತುಂಬ ಇರ್ತಾ ಇತ್ತು.
ಈಗ ಎಲ್ಲ ಇತ್ತೀಚೆಗೆ ಬರೋದು ಕಡಿಮೆ, ಅದು ಅಷ್ಟೊಂದು ನೋಡಲಿಲ್ಲ ನಾನು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ನೋಡಿ ಮೇಡಮ್, ಇದು ಆ ಕಾಲದಲ್ಲಿ ಸೈನಿಕರಿಗೋಸ್ಕರ ಮಾಡಿರ್ತಕ್ಕಂತಹ ಬಾವಿ ಇದು. ಯಾಕಂತಂದರೆ ನಮ್ಮಲ್ಲಿ ಸೈನಿಕರು ಇಡೀ ದೇಶದ ಪ್ರಮುಖ ಅಸ್ತ್ರ ಅವರು. ಯಾಕಂತಂದ್ರೆ ಸೈನಿಕರು ಬಲಿಷ್ಠವಾಗಿದ್ದರು, ಸೈನಿಕರು ಸ್ಟ್ರಾಂಗ್ ಆಗಿದ್ದರು ಅಂದ್ರೆ ಆ ರಾಜ್ಯದ ಮೇಲೆ ಇನ್ನೊಬ್ಬರು ಆಕ್ರಮಣ ಮಾಡೋದಕ್ಕೆ ಹೆದರ್ತಾ ಇದ್ರು. ಹಾಗಾಗಿ ಸೈನಿಕರು ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಕಾಲದಲ್ಲಿ ರಾಜ ರಾಣಿಯರು ಈ ಬಾವಿಯನ್ನು ಕೋಟೆಯ ಮಧ್ಯಭಾಗದಲ್ಲಿ ತೋಡಿಸಿರ್ತಾರೆ. ಈ ಬಾವಿ ಸೈನಿಕರಿಗಾಗಿ ಬಳಸ್ತಾ ಇತ್ತು ಅನ್ನುವಂಥದ್ರ ಜೊತೆಗೆ ಇದನ್ನು ಮುಚ್ಚಿಡಲಾಗಿತ್ತು, ಯಾರಿಗೂ ಕಾಣಬಾರ್ದು. ಒಂದು ಕೇಸು ಒಂದು ವೇಳೆ ಏನಾದರೂ ವೈರಿಗಳು ಬಂದರು, ಓಪನ್ ವೆಲ್ ಇದೆಯಪ್ಪ, ಇದಕ್ಕೆ ವಿಷ ಹಾಕ್ಬಿಡೋಣ, ಸೈನಿಕರನ್ನು ಸುಲಭವಾಗಿ ಸೋಲಿಸ್ಬೋದು ಅನ್ನುವಂತಹದ್ದು ಸಹ ಇರ್ತಾ ಇತ್ತು. ಮೊದಲು ಇದನ್ನು ಮುಚ್ತಾ ಇದ್ರು, ಈಗ ಯಾವುಗಳು ಇಲ್ಲ. ಈಗ ಹಾಗಾಗಿ ಇದು ಓಪನ್ ವೆಲ್ ಆಗಿದೆ. ಅದನ್ನು ಮುಚ್ಚಿರೋದ್ರಿಂದ ಶತ್ರುಗಳಿಗೆ ಕಾಣಿಸ್ತಾ ಇರಲಿಲ್ಲ, ಇಲ್ಲಿ ಬಾವಿ ಇತ್ತು ಅನ್ನುವಂಥದ್ದು ಸಹ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಒಂದ್ ರೀತಿಯಾಗಿ ಸೀಕ್ರೆಟ್ ಬಾವಿ. ಇದು ಸೀಕ್ರೆಟ್ ಬಾವಿ. ಈ ತರ ಮಾದರಿಗಳು ಯಾರು ಕಟ್ತಾ ಇದ್ದಿದ್ದು? ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ಆಗ್ತಾ ಇತ್ತು. ಹೌದು, ರಾಣಿ ಚೆನ್ನಭೈರಾದೇವಿ, ಸಂಗೀರಾಯ, ಅನಂತರ ಎರಡನೇ ಇಂದ್ರಗರಸ, ಮೊದಲನೇ ಇಂದ್ರಗರಸ, ಇವರೆಲ್ಲ ಇಲ್ಲೇ ಆಳ್ವಿಕೆ ಮಾಡಿರ್ತಾರೆ. ಇಲ್ಲೂ ಸಹ ಅರಮನೆ ಇತ್ತು, ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಯಾಕೆ ಸರ್ ಸೈನಿಕರು ನಾರ್ಮಲ್ ಆಗಿ ಬೇರೆ ನೀರ್ಗಳನ್ನ ಬಳಸ್ತಾರಿಲ್ವಾ ಕೋಟೆಯಲ್ಲಿ? ತುಂಬಾ ಕಡಿಮೆ. ಕೋಟೆಯ ಒಳಗಡೆ ಇರ್ತಕ್ಕಂಥವ್ರು ಅಂತಂದ್ರೆ ಯಾವತ್ತು ಯುದ್ಧ ತಂತ್ರದಲ್ಲಿ ಇನ್ನೊಂದಿದೆ, ಏನು ಮೋಸವೂ ಸಹ ಒಂದು ಯುದ್ಧ ತಂತ್ರವೇ. ಒಬ್ಬನಿಗೆ ವಂಚನೆ ಮಾಡೋದು ಯುದ್ಧ ತಂತ್ರವೇ ಆಗಿನ ಕಾಲದಲ್ಲಿ. ಈಗ ನಾನು ಒಂದು ಸಹಜ ವೇಷದಲ್ಲಿ ಬರ್ತೀನಿ, ನಾನು ಒಂದು ದೇಶದ ಸೈನಿಕ, ನಮಗೆ ಇನ್ನೊಂದು ದೇಶದ ಸೈನಿಕರನ್ನು ಸೋಲಿಸಬೇಕು, ನೇರ ಹೋರಾಡೋದು ಕಷ್ಟ ಆಗತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಅವನಿಗೆ ಪರ್ಯಾಯವಾಗಿ ಬೇರೆ ಯುದ್ಧಗಳನ್ನು ನೋಡ್ತೀನಿ. ನಾನು ಮೋಸದಿಂದ ಆತನನ್ನು ಸೆರೆ ಹಿಡಿಯುವಂಥದ್ದು, ನೀರಿನಲ್ಲಿ ವಿಷ ಹಾಕುವಂಥದ್ದು, ಆಹಾರದಲ್ಲಿ ವಿಷ ಬೆರೆಸುವಂಥದ್ದು, ಅಥವಾ ಅವ್ರ ಕಡೆಯ ಸೈನಿಕರನ್ನ ಮೋಟಿವೇಶನ್ ಮಾಡಿಯೋ ಅಥವಾ ದುಡ್ಡು ಕೊಟ್ಟು ಖರೀದಿ ಮಾಡುವಂಥದ್ದು, ಇವೆಲ್ಲ ಪ್ರಕ್ರಿಯೆಗಳಿತ್ತು. ಇದ್ಯಾವುದಕ್ಕೂ ಸಹ ಅವರು ಬಲಿಯಾಗಬಾರದು ಅನ್ನುವಂಥ ದೃಷ್ಟಿಯಿಂದ, ನೀರಿನಲ್ಲಿ ಒಂದು ವೇಳೆ ವಿಷ ಸೇರಿಸಬಹುದು, ತೊಂದರೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಇಂತಹ ಬಾವಿಗಳನ್ನು ಮುಚ್ಚುತ್ತಾ ಇದ್ರು. ಅಂದ್ರೆ ಒಂದ್ ರೀತಿಯಾಗಿ ಸೈನಿಕರ ಸೀಕ್ರೆಟ್ ಬಾವಿ ಅಂತ ಹೇಳ್ಬೋದು. ಅಕಸ್ಮಾತ್ ಸೈನಿಕರ ನಡುವೆನೆ ಒಳಮನಸ್ಸು ಇದ್ದೇ ಇರುತ್ತೆ, ಸೇನಾಧಿಕಾರಿಗಳಾಗಿರ್ಬೋದು, ಅವರಲ್ಲಿ ಒಂದು ಅಧಿಕಾರ ಕೊಟ್ಟಿರಲ್ಲ ಅಂತ ಹೇಳಿ ಗೊತ್ತಿರೋರೇ ಏನಾದ್ರು ವಿಷ ಹಾಕಿದ್ರೆ ಅದನ್ನ ಯಾವ ರೀತಿ ಪ್ಯೂರಿಫೈ ಮಾಡೋರು? ಯಾಕೆಂದ್ರೆ ಅವಾಗ ನೀರಿನ ಮೂಲನೇ ಇದಾಗಿತ್ತಲ್ಲ ಸೈನಿಕರಿಗೆ. ಆಗ ಸಾಮಾನ್ಯವಾಗಿ ಸ್ಲೋ ಪಾಯ್ಸನ್ ಜಾಸ್ತಿ ಇತ್ತು. ಒಂದೇ ಸಾರಿಯಾಗಿ ವಿಷದಿಂದ, ಈಗ ನಾವು ಗಿಡಮೂಲಿಕೆಯಲ್ಲೇ ವಿಷ ಇದ್ರೂ ಏಕಾಏಕಿ ಅದನ್ನು ಹಾಕಿದ್ರೆ ಸಾಯ್ತಾ ಇರಲಿಲ್ಲ. ಅದಕ್ಕೆ ಟೆಸ್ಟ್ ಸಹ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗ ಸೈನಿಕರು ಊಟ ಮಾಡಬೇಕು ಅಂತಂದ್ರೆ ನಮ್ಮಲ್ಲೆಲ್ಲ ಈಗಲೂ ಒಂದು ಪದ್ಧತಿ ಇದೆ, ಊಟ ಮಾಡೋದಕ್ಕೂ ಮೊದಲು ಪ್ರಾಣಿಗಳಿಗೆ ಹಾಕು, ಈ ದೇವರ ಎಡೆ ನಂತರ ಪ್ರಾಣಿಗಳಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ನೀವು ಊಟ ಮಾಡು. ಅದರ ಉದ್ದೇಶ ಏನು? ಅದರಲ್ಲಿ ಏನಾದರೂ ವಿಷ ಆಗಿದೆಯಾ ಅನ್ನುವಂತಹದ್ದನ್ನು ಪರೀಕ್ಷೆ ಮಾಡೋದಕ್ಕೆ. ಅಂಥ ಸಂದರ್ಭದಲ್ಲಿ ಇವರೆಲ್ಲ ಆ ಥರ ಎಲ್ಲ ಬೇಕಾದಷ್ಟು ವೈದ್ಯಕೀಯ ಪದ್ಧತಿ ಇವರ ಹತ್ರ ಇತ್ತು. ಒಂದು ವೇಳೆ ಬಾವಿಗೆ ವಿಷ ಹಾಕಿದ್ರು, ನೀರಿಗೆ ವಿಷ ಆಗಿತ್ತು ಅಂತಂದ್ರೆ ವಿಷವನ್ನು ಉಪಶಮನ ಮಾಡುವಂಥ ಔಷಧಿ ಇವರ ಹತ್ರ ಇತ್ತು, ಗಿಡಮೂಲಿಕೆಗಳಿದ್ವು. ಹಾಗಾಗಿ ಅಷ್ಟು ಸುಲಭವಾಗಿ ತುತ್ತಾಗುವಂತಹದ್ದಲ್ಲಾಗಿತ್ತಿದು. ಹಾಗಾಗಿ ಯಾವ ಸೈನಿಕರು ಅಷ್ಟು ಬೇಗ ವಿಷದಿಂದ, ವಿಷಪ್ರಾಶನದಿಂದ ಬೇಗ ಸಾಯುವಂಥ ಪ್ರಕ್ರಿಯೆಗಳು ಆ ಸಂದರ್ಭದಲ್ಲಿ ನಡೆದಿಲ್ಲ. ಅಂದ್ರೆ ಮಳೆಗಾಲದಲ್ಲಿ ನೀರಂತೂ ಬಂದಿರುತ್ತೆ, ಯಾವಾಗ್ಲೂ ಇರ್ತಾ ಇತ್ತು. ಈಗಿನ ಕಲಿಯುಗ ಏನ್ ಮಾಡೋಣ, ನೀರು ಈಗ ಮೇಲಿರೋದೆಲ್ಲ ಕೆಳಗಡೆ ಹೋಗಿದೆ, ನೀರಿರುವ ಜಾಗ ಎಲ್ಲ ಸಂಪೂರ್ಣ ನಾಶ ಆಗಿದೆ. ಹಾಗಾಗಿ ನೀರಿಲ್ಲ, ತುಂಬಾ ಆಳ ಇದೆ. ಈ ತರ ಅವಶೇಷಗಳು ಉದ್ದಕ್ಕೂ ಇದಾವೆ. ಅಂದ್ರೆ ಅಲ್ಲೆಲ್ಲ ಹೋಗಿ ಇಳಿದು ಮಾಡಿ ನೋಡೋದೆಲ್ಲ ಚೂರು ಕಷ್ಟ ಆಗತ್ತಷ್ಟೇ. ಹೌದು. ಅದಾದ ನಂತರ ಇವಾಗ ಕೋಟೆ ಯಾವ ಭಾಗಕ್ಕೆ ಹೋಗ್ತೀವಿ? ಮುಂಭಾಗಕ್ಕೆ ಹೋಗ್ತೀವಿ. ಅಂದ್ರೆ ಹಾಡುವಳ್ಳಿ ಅಥವಾ ಸಂಗೀತಪುರದಿಂದ ಬರುವಂತಹ ದಿಕ್ಕಿಗೆ ಹೋಗ್ತೇವೆ ನಾವು. ಅದೇ ಇದು ಹಾಡುವಳ್ಳಿ ಕನೆಕ್ಟ್ ಆಗುತ್ತೆ. ಹೌದು, ಹಾಡುವಳ್ಳಿ ಕನೆಕ್ಟ್ ಆಗುತ್ತೆ ಇದು. ಹಾಡುವಳ್ಳಿ ಅಂತ ಹೇಳಿದ್ರೆ ಪದ್ಮಲಾದೇವಿಯವರ ಸಾಮ್ರಾಜ್ಯ. ಪದ್ಮಲಾದೇವಿಯ ಸಾಮ್ರಾಜ್ಯ, ಸಂಗೀರಾಯನ ಸಾಮ್ರಾಜ್ಯ, ಇಂದಗರಸನ ಸಾಮ್ರಾಜ್ಯ, ಹೈವರಸನ ಸಾಮ್ರಾಜ್ಯ. ನಾವು ಯಾರನ್ನೋ ಎಲ್ಲ ಅವರ ಪೂರ್ವಜರನ್ನು ಹೇಳಬಹುದು ನಾವು. ಇದು ಯಾವ ಅಭಯಾರಣ್ಯಕ್ಕೆ ಸೇರುತ್ತೆ ಸರ್ ಇವಾಗ? ಇದು ಶರಾವತಿ ಅಭಯಾರಣ್ಯಕ್ಕೆ ಸೇರುತ್ತೆ. ಇದು ಸಹ ಕೋಟೆಯ ಒಂದು ಸುತ್ತನ್ನು ನಾವು ಮುಗಿಸ್ತಾ ಇದ್ದೀವಿ ನೋಡ್ರಿ. ಇದು 2ನೇ ಸುತ್ತಿಗೆ ಎಂಟ್ರಿ ಆಗ್ತಾ ಇದ್ದೀವಿ. 3ನೇದಕ್ಕೆ ನಿಧಾನ. ನೀವು ಹಾಗೇನಾದ್ರು ತುಂಬಾ ಇಳಿಜಾರಾಗ್ಬಿಟ್ಟಿದೆ. ಹೌದು, ಕೈ ಕೊಡ್ರಿ ಇಲ್ಲಿ.
ಹೆದರಬೇಡ್ರಿ, ಏನಾಗೋದಿಲ್ಲ, ಅಷ್ಟೆಲ್ಲ ಜಾರೋದಿಲ್ಲ. ಸರ್ ಬರಬೇಕಾ? ಓಕೆ. ಹಾಂ, ಇದು ಏನು ಸರ್ ಇದು ಹೊಂಡ ಥರ ಇದೆಯಲ್ಲ? ಇದು ಒಂದು ಕೆರೆಯಾಗಿತ್ತಾಗ. ಈಗ ಸಾಮಾನ್ಯವಾಗಿ ಈಗ ಕೋಟೆಯ ಒಳಗಡೆ ಇರತಕ್ಕಂತಹ ಕುದುರೆಗಳಿಗೆ, ಆನೆಗಳಿಗೆ, ಎತ್ತುಗಳಿಗೆ ಎಲ್ಲ ನಾವು ನೀರನ್ನು ಕೊಡಬೇಕಂದ್ರೆ ಬಾವಿ ನೀರು ಕಷ್ಟ ಆಗತ್ತೆ. ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಿತ್ತು. ನೀರನ್ನು ಹೇಗೆ ಮಾಡ್ತಾಯಿದ್ರು? ಇಂತಹ ಕೆರೆಗಳನ್ನು ಮಾಡಿ ಇಲ್ಲಿಂದ ನೀರನ್ನು ಬಳಸಿ ಅವರಿಗೆ ಕೋಟೆ ಒಳಗಡೆನೆ ನಿರ್ಮಾಣ ಮಾಡ್ತಾ ಇದ್ರು. ಅಷ್ಟೊಂದು ಅಂತರ್ಜಲದ ಮಟ್ಟ ಇತ್ತು ಆವಾಗ, ತುಂಬ ಅಂತರ್ಜಲದ ಮಟ್ಟ ಇತ್ತು. ಈ ಭಾಗ ಅಂತೂ ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಅಂತರ್ಜಲ ಇತ್ತು. ಹಾಗಾಗಿ ಇದು ಕೆರೆಯ ಅವಶೇಷ. ಇದು ಅದು ಮೊದಲು ಕಲ್ಲಿದ್ವು ಇಲ್ಲಿ, ಆ ಕಲ್ಲುಗಳೇನೂ ಇಲ್ಲ. ಇಲ್ಲಿ ಕೆಲವೊಂದು ಕಲ್ಲುಗಳನ್ನ ಸಿಕ್ಕಿದಂತ ಕಲ್ಲುಗಳನ್ನ ಮಾಡಿರೋದು ಅಥವಾ ಏನು? ಹೌದು, ಸಿಕ್ಕಿರುವಂತಹ ಕಲ್ಲುಗಳೇ. ಇಲ್ಲಿ ನೋಡ್ರಿ, ಇಲ್ಲಿ ನಾಗರ ವಿಗ್ರಹಗಳು ಬರ್ತವೆ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೇನೆ. ನಾನು ಇಲ್ಲಿರ್ತಕ್ಕಂತಹ ಬಹುತೇಕ ನಾಗಗಳು ಕೇವಲ ನಾವು ಇಲ್ಲಿ ನಿಮಗೆ ಒಂದು ಜಸ್ಟ್ ಜಲಕ್ ಅಂತ ಅಂದ್ಕೊಳ್ರಿ. ಇದರ ಕೆಳಭಾಗದಲ್ಲಿ ಆ ಗುಡ್ಡಗಾಡಿನ ಪ್ರತಿ ಒಂದೊಂದು ಕಟ್ಟೆಯ ಮಧ್ಯೆನೂ ಒಂದೊಂದು ಕಲ್ಲನ್ನು ನಾವು ನೋಡ್ಬೋದು. ನಾಗರ ಕಲ್ಲುಗಳು, ವಿಶೇಷವಾಗಿರ್ತಕ್ಕಂಥ ನಾಗರ ಕಲ್ಲುಗಳು. ಇದು ನೋಡಿ, ಇದು ಸಂಸಾರ ನಾಗ, ಇದು ಸಂಸಾರ ನಾಗ, ಇದು ಪಾತಾಳ ನಾಗ, ಇದು ಜೋಡಿ ನಾಗ. ಹೌದು, ಅದು ಸಹ ಜೋಡಿ ನಾಗ. ಇಲ್ಲಿ ಸಂಸಾರ ನಾಗ ಮತ್ತು ಪಾತಾಳ ನಾಗಗಳು ವಿಶೇಷ ನಾಗಾರಾಧನೆಯಲ್ಲಿ ಬಳಸುವಂಥವು. ಅದರಲ್ಲೂ ಪ್ರಮುಖವಾಗಿ ಗೇರುಸೊಪ್ಪ ಸಾಮ್ರಾಜ್ಯದಲ್ಲಿ ಈ ನಾಗರಿಗೆ ವಿಶೇಷ ಸ್ಥಾನ ಇತ್ತು. ನಾವು ಎಲ್ಲಿ ಅವ್ರ ಸಂಸ್ಥಾನ ಇದೆ, ಎಲ್ಲಿ ಕೋಟೆ ಇದೆ, ಅವ್ರು ಎಲ್ಲಿ ಅರಮನೆ ಇತ್ತು, ಎಲ್ಲಿ ದೇವಸ್ಥಾನ ಬಸದಿ ಇತ್ತು, ಅಲ್ಲೆಲ್ಲ ಸಂಸಾರ ನಾಗ ಮತ್ತು ಪಾತಾಳ ನಾಗವನ್ನು ಯಥೇಚ್ಛವಾಗಿ ನೋಡ್ಬೋದು. ಒಂದು ಇಟ್ಕೆನ ಎತ್ತಕ್ಕಾಗುತ್ತಾ ನೋಡೋದಾ? ಇಲ್ಲಿದೆ, ಈಗ ಹೋಗೋಣ. ಈಗ ಇಲ್ಲಿ ಒಂದು ಇಟ್ಕೆನ ಎತ್ತಕ. ಅಯ್ಯೋ ಸರ್, ಇದೇನಿದು? ಕಲ್ಲಿದಂಗೆ ಇದೆಯಲ್ಲ. ತುಂಬಾ ಸ್ಟ್ರಾಂಗ್ ಇದೆ ಅದು. ತುಂಬಾ ಸ್ಟ್ರಾಂಗ್ ಇದೆ. ಇವೆಲ್ಲ ಹೊಸ ಇಟ್ಟಿಗೆ, ನೀವು ಆರಾಮ್ ಎತ್ತಿಡಬಹುದು. ಎತ್ತಲಿಕ್ಕಾಗಲ್ಲ, ಆಗ್ತಾ ಇಲ್ಲ. ನೋಡೋಣ ಅಂತ ಟ್ರೈ ಮಾಡಿದೆ ನಾನು. ತುಂಬಾ ಸ್ಟ್ರಾಂಗ್ ಇದೆ ಅದು. ಇದು ಕೋಟೆಯ ಇದು ಏನು, ಅಲ್ಲೊಂದು ಬುರುಜ್ ಇದೆ ನೋಡ್ರಿ, ಅದು. ಓ, ಅಲ್ಲಿ ಮೇಲೆ. ಈ ಭಾಗದಿಂದ ಅಲ್ಲಿ ಹೋಗೋಣ ಬನ್ನಿ. ಹೋಗ್ಬೋದಾ? ಹೋಗ್ಬೋದು. ಇಲ್ಲಿಗೆ ಅಲ್ಲೊಂದು ಬುರುಜ್ ಇದೆ, ಅಲ್ಲಿ ಈ ಹೆಂಚಿನ ಪೀಸುಗಳಿದಾವೆ. ಈ ಕೋಟೆ ಮೇಲೆ ಹತ್ಕೊಂಡು ಹೋಗೋಣ ಬನ್ನಿ. ಅವಾಗ ಸೈನಿಕರು ಹೆಂಗ್ ಹತ್ತುತ್ತಾ ಇದ್ರು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಆವಾಗಿನ ಸೈನಿಕರು ನಮ್ಮ ಹಾಗೆ ಕೆಮಿಕಲನ್ನು ತಿಂದು ಬೆಳೆಯಲಾಗಿತ್ತು ಅವರು. ನಾವೆಲ್ಲ ಇವತ್ತು ಕೆಮಿಕಲ್ ತಿಂದು ಬೆಳೀತಾ ಇದ್ದೀವಿ.